ರಾಮನಗರಕ್ಕೆ ಹೋಗ್ಬೇಕು. ರಾಮನಗರಕ್ಕೆ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹತ್ರ ಹೋಗ್ಬೇಕು. ನಂದು ಪಾನ್ ಕಾರ್ಡು 2 ಇದೆ. ಅದರಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸರೆಂಡ್ರ್ ಮಾಡಬೇಕಂತೆ. ರಾಮನಗರ RTO ಕೊಟ್ಬಿಟ್ಟು ಇದು ರೆಸಿಪ್ಟು, ಇದು ಲೆಟ್ರ್ ಕೊಟ್ಟಿರೋದು, ಅಲ್ಲಿಂದ ಬ್ಲ್ಯಾಕ್ ಲಿಸ್ಟ್ ರಿಮೂವ್ ಮಾಡಬೇಕು ಅಂದ್ಬಿಟ್ಟು ಇದನ್ನ ತಗೋಗಿ ರಾಮನಗರ RTOದಲ್ಲಿ ಕೊಟ್ಟರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿಟ್ ರೆಕಾರ್ಡ್ಸ್. ಟೈಮು 8:30. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಅಪ್ಪ ಮೇವು ಕೂದಿದಾರಂತೆ ಜೋಳದ ಕಡ್ಡಿನ, ಹೋಗಿ ಎತ್ಕೊಬರೋಣ. ನಾವು ಹೋಗೋದು ಇವತ್ತು ಲೇಟು, 10 ಗಂಟೆಗೆ ಹೊರಡೋದು. ಇವಾಗ ಫಸ್ಟು ಹೋಗಿ ಮೇವು ತಂದುಬಿಟ್ಟು ರೆಡಿ ಆಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಗಾಡಿ ನಾಷ್ಟ ಮಾಡ್ಕೊಂಡು ಗಾಡಿ ತೊಳ್ಕೊಂಡು ಹೋಗೋಣ ಬನ್ನಿ. ಹೋಗಿದ್ದು ಬರೋಣ. ಮೇವು ಎತ್ಕೊಂಡು ಬಂದಿದ್ದೀನಿ ಜೋಳದ ಹತ್ರ. ಕೂದವ್ರೆ 5 ಕೂದವ್ರು ಟೋಟಲು. ಗಾಡಿಗೆ 1 ಹಾಕೋರು, ಇಲ್ಲೊಂದು ಐತೆ, ಅಲ್ಲಿ 3 ಅವೆ. ಅಲ್ಲಿ ಎತ್ಕೊಬತ್ತವ್ರು ನೋಡಿ, ಎತ್ಕೊಬಂದು ಗಾಡಿಗೆ ಹಾಕ್ತವ್ರೆ. ಟೋಟಲು 5 ಕೂದದೆ. ಹಾಕೊಂಡು ಹೋಗೋಣ ಬನ್ನಿ ಮನೆ ಕಡೆಗೆ. ಸ್ನೇಹಿತರೆ, ಟೈಮು 10:15. ಬನ್ನಿ ಹೋಗ್ತಾಯಿದ್ದೀನಿ ಇವಾಗ. ರಾಮನಗರಕ್ಕೆ ಹೋಗ್ಬೇಕು. ರಾಮನಗರಕ್ಕೆ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹತ್ರ ಹೋಗ್ಬೇಕು. ನಂದು ಪಾನ್ ಕಾರ್ಡು 2 ಇದೆ. ಅದರಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸರೆಂಡ್ರ್ ಮಾಡಬೇಕಂತೆ. ಲೋನ್ ಅಪ್ರೂವಲ್ ಆಗಿಲ್ಲ, ಗಾಡಿ ಮೇಲೆ ಲೋನ್ ಹಾಕ್ತಾ ಇದ್ದು 2 ತೋರಿಸ್ತೈತೆ. ಒಂದು ಅಲ್ಲಿ ಸರೆಂಡ್ರ್ ಮಾಡಿದ್ರೆ ಇನ್ನೊಂದು ಇರುತ್ತೆ. ಹಂಗೆ ಹೋಯ್ತಾ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಡೀಸೆಲ್ ಹಾಕ್ಸ್ಕೊಂಡು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹತ್ರ ಹೋಗ್ಬಿಟ್ಟು ಒಂದು ಪಾನ್ ಕಾರ್ಡ್ ಸರೆಂಡ್ರ್ ಮಾಡಿಬಿಟ್ಟು ಅಲ್ಲಿಂದ RTO ಆಫೀಸ್ ಹತ್ರ ಒಂದು ಸ್ವಲ್ಪ ಹೋಗಬೇಕು. RTO ಆಫೀಸ್ ಹತ್ರ ಹೋಗ್ಬಿಟ್ಟು ನನ್ನ ಬ್ಲ್ಯಾಕ್ ಲಿಸ್ಟ್ ಇತ್ತು, ಬ್ಲ್ಯಾಕ್ ಲಿಸ್ಟ್ ಐತೆ ಗಾಡಿ. ತುಮಕೂರಲ್ಲಿ ಒಂದು ಸರಿ ಗಾಡಿ ಹಿಡಿದ್ಬಿಟ್ಟು ಚಲನ್ ಕೊಟ್ಟಿದ್ರು. ಅದು ಹೋಗಿ ಅಮೌಂಟ್ ಕಟ್ಟಿದ್ದೀನಿ, ರೆಸಿಪ್ಟ್ ಎಲ್ಲ ಐತೆ. ಆ ರೆಸಿಪ್ಟು ಲೆಟ್ರನ್ನ RTO ಆಫೀಸಲ್ಲಿ ಕೊಟ್ಟರೆ ಅವ್ರು ಬ್ಲ್ಯಾಕ್ ಲಿಸ್ಟ್ ರಿಮೂವ್ ಮಾಡ್ತಾರೆ. ಅದನ್ನು ಕೊಟ್ಬಿಟ್ಟು ಹೋಗೋಣ ಬನ್ನಿ. ಹಂಗೆ ಹೋಯ್ತಾ ಬೆಂಗಳೂರಿಗೆ. ಹಿಂಗೆ ಬರ್ತಾ 650 ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಪಾನ್ ಕಾರ್ಡ್ ಒಂದು ಸಬ್ಮಿಟ್ ಮಾಡಿಬಿಟ್ಟು ರೆಸಿಪ್ಟ್ ಕೊಟ್ಟು ರೆಸಿಪ್ಟ್ ಇಸ್ಕೊ ಬಂದಿದ್ದೀವಿ. ಸೀಲ್ ಹಾಕಿ ಕೊಟ್ಟವ್ರೆ. ಒಂದು ಕಾರ್ಡ್ ರಿಟರ್ನ್ ಕೊಟ್ಟಿದ್ದೀವಿ, ಇನ್ನೊಂದು ಕಾರ್ಡ್ ಮಡಿಕೊಂಡಿದ್ದೀವಿ ಅಂದ್ಬಿಟ್ಟು. ಇವಾಗ RTO ಆಫೀಸ್ ಹತ್ರ ಹೋಗೋಣ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಅಮೌಂಟು ಕಟ್ಟಿರೋದೈತೆ, ಬ್ಲ್ಯಾಕ್ ಲಿಸ್ಟ್ ರಿಮೂವ್ ಮಾಡೋಕ್ಕೆ ಕೊಡಬೇಕು. ರೆಸಿಪ್ಟ್ ಐತೆ, ಲೆಟ್ರ್ ಕೊಟ್ಟವ್ರೆ ತುಮಕೂರು RTOದಿಂದ. ಅದನ್ನ ತಗೋಗಿ ರಾಮನಗರ RTO ಕೊಟ್ಬಿಟ್ಟು ಇದು ರೆಸಿಪ್ಟು, ಇದು ಲೆಟ್ರ್ ಕೊಟ್ಟಿರೋದು, ಅಲ್ಲಿಂದ ಬ್ಲ್ಯಾಕ್ ಲಿಸ್ಟ್ ರಿಮೂವ್ ಮಾಡಬೇಕು ಅಂದ್ಬಿಟ್ಟು ಇದನ್ನ ತಗೋಗಿ ರಾಮನಗರ RTOದಲ್ಲಿ ಕೊಟ್ಟರೆ ಅವರು ರಿಮೂವ್ ಮಾಡ್ತಾರೆ. ಅವ್ರು ಇಷ್ಟ ಬಂದಾಗ ಮಾಡ್ತಾರೆ ನಿಧಾನಕ್ಕೆ. ಬನ್ನಿ ಇವಾಗ ಸದ್ಯಕ್ಕೆ ಹೋಗಿ ನಮ್ಮ ಕೆಲಸ ಮಾಡೋಣ, ಕೊಟ್ಕೋಣ ಅಷ್ಟೇ. ಒಂದು ವಾರ 10 ದಿನ ಆದಮೇಲೆ ರಿಮೂವ್ ಆಯ್ತದೆ. ಬೇಗ ಆದರೂ ಆಗ್ಬೋದು. ಹೋಗೋಣ ಬನ್ನಿ ಇವಾಗ RTO ಹತ್ರ. ಸ್ನೇಹಿತರೆ, ಬಂದಿದ್ದೀನಿ. ರಾಮನಗರ RTO ಹೋಗೋ ರೋಡ್ ಇದೇನೆ ನೋಡಿ. ಇಲ್ಲಿ ರೈಟ್ ತಗೊಂಡ್ರೆ ಗೌಸಿಯಾ ಕಾಲೇಜ್ ಆಪೋಸಿಟ್ ರೋಡು. ಈ ರೋಡಲ್ಲಿ ಬಂದರೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಲೆಫ್ಟ್ ಸೈಡು ಗಾಡಿಗಳೆಲ್ಲ ನಿಂತವಲ್ಲ, ಅದು ಟೆಸ್ಟಿಂಗ್, ಇದು ಟೆಸ್ಟ್ ಮಾಡೋದಲ್ಲೇ, ಡ್ರೈವಿಂಗ್ ಟೆಸ್ಟು. ಮುಂದೆ ಎಲ್ಲರೂ ಸೈಡಿಗೆ ಹಾಕ್ಕೊಂಡು ಬನ್ನಿ ಗಾಡಿನ. ಇದ್ರೆ RTO ಹತ್ರ ಹೋಗಿದ್ದೆ, ಅವರೆಲ್ಲ ಮೀಟಿಂಗ್ ಹೋಗಿದಾರಂತ. ಇವತ್ತು ಇಲ್ವಂತೆ. ಬೇರೆ ಬ್ರೋಕರ್ ಕೈ ಕೊಟ್ಬಿಟ್ಟು ಬಂದಿದ್ದೀನಿ. ಸುಮ್ಮನೆ ಇಲ್ಲಿದ್ರೆ ಇವತ್ತು ಸಂಜೆ ಬರ್ತಾರೆ, ಇಲ್ಲವೋ ಗೊತ್ತಿಲ್ಲ, ನಾಳೆ ಬರ್ತಾರೇನೋ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು. ಬ್ರೋಕರ್ ಕೈ ಕೊಟ್ಬಿಟ್ಟು ಬಂದಿದ್ದೀನಿ. 1,500 ಅಂತೆ. 1,000 ರೂಪಾಯಿ ಕೊಟ್ಟಿದ್ದೀನಿ. ನೋಡೋಣ, ರಿಮೂವ್ ಆಯ್ತದೆ ನಾಳೆ. ಬನ್ನಿ ಇವಾಗ ಬೆಂಗಳೂರಿಗೆ ಹೋಗಿ ಡ್ಯೂಟಿ ಮಾಡೋಣ. ಅದಕ್ಕೆ ಸ್ನೇಹಿತರೆ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಬಂದಿದ್ದೀನಿ. ನೋಡೋಣ ಆರ್ಡ್ರು ಎಷ್ಟೊತ್ತಿಗೆ ಬರುತ್ತೆ ನೋಡೋಣ. 1 ಅವರ್ ವೆಯ್ಟ್ ಮಾಡೋಣ. ಇಲ್ಲೇ ಒಂದು ಅರ್ಧ ಗಂಟೆ 3/4 ಗಂಟೆ ವೆಯ್ಟ್ ಮಾಡೋಣ. ನೋಡೋಣ ಬನ್ನಿ ಆರ್ಡ್ರು ಬರುತ್ತಾ ಇಲ್ವ ಹೇಳ್ತೀನಿ. ಡ್ಯೂಟಿಗಳು ಯಾಕೋ ಬರ್ತಾಯಿಲ್ಲ ಇಲ್ಲಿ. ಬನ್ನಿ ಕುಂಬ್ಳಗೂಡ್ಗೆ ಹೊಟ್ಟೋಗೋಣ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸೌಂಡ್ ಇಲ್ಲ. ಕುಂಬ್ಳಗೂಡ್ಗೆ ಹೋದರೆ ಅಲ್ಲಿ ಬೇಗ ಬರುತ್ತೆ ಆರ್ಡ್ರು. ಅಲ್ಲಿ ಹೋಗೋಣ ಬನ್ನಿ. ಸ್ನೇಹಿತರೆ, ಇವಾಗ ಕೆರಳಘಟ್ಟ ಅಂಡರ್ಪಾಸ್ ಹತ್ರ ಬಂದಿದ್ದೀನಿ. ಇದೆ ನೋಡಿ, ಹೊತ್ತಾಗಿ ಮಾಡಿರೋದು ಅಂಡರ್ಪಾಸು. ಈ ಕಡೆಯಿಂದ ಹೋಗೋರ್ಗಿದ್ದು, ಆ ಕಡೆಯಿಂದ ಅಲ್ಲೇ ಬರ್ಬೋದು. ರೈಲ್ವೆ ಗೇಟ್ ಹತ್ರನೇ. ರಾಮಳ್ಳಿ ರೋಡ್ ಕ್ಲೋಸ್ ಆಗಿರೋದ್ರಿಂದ ಎಲ್ಲ ಗಾಡಿಗಳು ಇಲ್ಲೇ ಓಡಾಡ್ತಾವೆ ನೋಡಿ. ಬಸ್ಸು ಗಿಸ್ಸೆಲ್ಲ ಇಲ್ಲೇ ಹೋಯ್ತಾವೆ.
ಯಾರೋ ಹುಚ್ಚು ಬಂದ ನಂಗೆ ಹೋಯ್ತಾವನೆ ಇಂಥ ಗಡಿ ತಾಳ್ಮೇನೆ ಇಲ್ಲ ಅಂತ. ಟೈಮು 2:14 ಕುಂಬಳಗೋಡು ಇಂಡಸ್ಟ್ರಿಯರಿಗೆ ಬಂದಿದ್ದೀನಿ ಇವಾಗ. ನೋಡೋಣ ಇಲ್ಲಾದ್ರೂ ಆರ್ಡ್ರ್ ಬರುತ್ತಾ, ಬಿಡ್ದಿಲ್ಲ ಅಂತೂ ಬಂದಿಲ್ಲ. ಇಲ್ಲಿ ಬಂದೇ ಬರುತ್ತೆ ಆರ್ಡ್ರು, ವೆಯ್ಟ್ ಮಾಡೋಣ. ಎಷ್ಟೊತ್ತಾರು ಆಗಲಿ ಇವತ್ತು ಇಲ್ಲಿಂದ ಬಾಡಿಗೆ ಹಾಕ್ಕೊಂಡೇ ಹೋಗ್ಬೇಕಷ್ಟೇ. ಬನ್ನಿ ವೆಯ್ಟ್ ಮಾಡೋಣ. ಸ್ನೇಹಿತರೆ ಆರ್ಡ್ರ್ ಬರ್ತಾಯಿದೆ, ಎತ್ಕೊಳ್ಳೋಣ ಬನ್ನಿ. ಇವಾಗ ಸುಬ್ರಹ್ಮಣ್ಯಪುರ ಅಕ್ಸೆಪ್ಟ್ ಆಗಿದೆ ಕುಂಬಳಗೋಡಿಂದ. ಸಪ್ತಗಿರಿ ಪೆನಲ್ ಬೋರ್ಡ್ ಪಿಕಪ್ಪು ಸುಬ್ರಹ್ಮಣ್ಯಪುರ ಭಾರತ್ ಹೌಸಿಂಗ್ ಸೊಸೈಟಿ ಲೇಔಟು ಡ್ರಾಪ್ 760 ರೂಪಾಯಿ ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. ಇಲ್ಲಿ ಪಿಕಪ್ಪು ಪಕ್ಕದ ರೋಡ್ ಇರೋದು, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೋಡಿ ಬಂದಿದ್ದೀನಿ. ಇಲ್ಲೇ ಸಪ್ತಗಿರಿ ಇಂಟೀರಿಯರ್ ಪ್ರಾಡಕ್ಟ್ ಅಂತ ಬೋರ್ಡ್ ಇದೆಯಲ್ಲ, ಇಲ್ಲಿ ಲೆಫ್ಟ್ ತಿರುಗಿಕೊಂಡ್ರೆ ರೈಟ್ ಸೈಡ್ ಇರೋದೆ ಅವ್ರದ್ದು ಗೋಡನ ಸಪ್ತಗಿರಿ ಪೆನಲ್ ಬೋರ್ಡ್ಸ್. ಇದೆ ನೋಡಿ, ಲಾರಿ ನಿಂತೈತೆ. ಇದ್ರ ಪಕ್ಕದಲ್ಲಿ ಗಾಡಿ ಹಾಕಬೇಕು. ಫಸ್ಟು ಆಫೀಸರ್ ಕೇಳ್ಕೊಬರೋಣ. ಗಾಡಿಗಳು ಯಾವೂ ಇಲ್ಲ ಸದ್ಯಕ್ಕೆ, ಇವತ್ತು ಖಾಲಿ. ಮನೆ ಹೋಗಿ ಫಸ್ಟ್ ಕೇಳ್ಕೊಬರೋಣ. ಆಫೀಸಲ್ಲಿ ಗಾಡಿ ನಂಬರ್ ಇರ್ತದೆ, ಅವ್ರ ಹತ್ರ ಬಂದಿರ್ತದೆ ಮೆಸೇಜು. ಲೋಡಿಂಗ್ ಪಾಯಿಂಟಿಗೆ ಬಂದು 50 ನಿಮಿಷ ಆಯಿತು. ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡೋರು ನೋಡಿ. ರೈಟ್ ಸೈಡ್ ಹಾಕು, ರೈಟ್ ಸೈಡು ಈ ಕಡೆಗೆ ಕಾಯಿಸ್ತಾರೆ. 50 ನಿಮಿಷ ಕಾಯಿಸ್ಬಿಟ್ಟು ಇವಾಗ ಲೋಡ್ ಮಾಡ್ತಾರೆ. ಅದೇನೋ ಆರ್ಡ್ರು ಬಂದಿಲ್ಲ ಅಂದ್ಕೊಂಡು. ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ 3:21 ಟೈಮು. 56 ನಿಮಿಷ ಆಗಿದೆ. 2 ಶೀಟು, 2 ಬೋರ್ಡ್ ಲೋಡ್ ಮಾಡೋಕ್ಕೆ 6x8 2 ಬೋರ್ಡ್ ಲೋಡ್ ಮಾಡೋಕ್ಕೆ 56 ನಿಮಿಷ ಮಾಡಿದ್ರು. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತಾವ್ರೆ ನೋಡಿ. 2 ಬೋರ್ಡು, ಒಂದು ಇಳಿಸ್ತವ್ರೆ, ಇನ್ನೊಂದು ಅಲ್ಲೇ ಐತೆ. 2 ಬೋರ್ಡ್ ಅಷ್ಟೇ ಇಳಿಸ್ಕೊತವ್ರೆ. ಬನ್ನಿ ನೋಡೋಣ. ಸ್ನೇಹಿತರೆ ಅನ್ಲೋಡ್ ಆಗ್ತಾಯಿದ್ದಂಗೆ ಇನ್ನೊಂದು ಆರ್ಡ್ರು ಬಂದಿದೆ, 2ನೇ ಆರ್ಡ್ರು. ಪಿಕಪ್ ಹೋಗೋಣ. ಪಿಕಪ್ಪು 1.5 ಕಿಲೋಮೀಟರ್ ಇದೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಡ್ರಾಪ್ ಇರೋದು VRL ಮೇಲ್ಸಂದ್ರ, ಮೈಸೂರು ರೋಡ್, RV ಕಾಲೇಜ್ ಹತ್ರ. ಬನ್ನಿ ಪಿಕಪ್ ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಏನೋ ಬಾಕ್ಸ್ ಐಟಮು, ಲ್ಯೂಮಿನಸ್, UPS ಐಟಮ್ಗಳು ಎಲ್ಲ ಲೋಡ್ ಮಾಡ್ತವ್ರೆ. ಇವಾಗ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ, VRLಗೆ, ಮೈಸೂರು ರೋಡು. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರು ನೋಡಿ. ಇಷ್ಟು ಲೋಡ್ ಮಾಡಿದ್ರು, ಇವಾಗ ಅನ್ಲೋಡ್ ಮಾಡ್ತಾವ್ರೆ VRL. ಸ್ನೇಹಿತರೆ ಟೈಮು 5:30. 2ನೇ ಆರ್ಡ್ರು ಅನ್ಲೋಡ್ ಆಗಿದೆ. ಡ್ಯೂಟಿ ಆಫ್ ಮಾಡಿದ್ದೀನಿ ಕ್ವಾರ್ಟರಲ್ಲಿ. 14 ಬಾಡಿಗೆ ಬಂದಿದೆ, 2 ಬಾಡಿಗೆ ಇದೆಯಂತೆ. ಗಾಳಿ ಆಂಜನೇಯನ ದೇವಸ್ಥಾನ ಅಲ್ಲಿಂದ ಸಾರಕ್ಕಿಗೆ ಒಂದಿದೆಯಂತೆ, ಮತ್ತು ಸಾರಕ್ಕಿಯಿಂದ ರಾಜಾಜಿನಗರಕ್ಕೆ ಐತೆ ಅಂತ ಹೇಳವ್ರೆ. ಬನ್ನಿ ಇವಾಗ ಫಸ್ಟು ಪಿಕಪ್ ಲೊಕೇಶನ್ಗೆ ಹೋಗೋಣ. ಗಾಳಿ ಆಂಜನೇಯನ ದೇವಸ್ಥಾನ ಹತ್ರ. ಅಲ್ಲಿಂದ ಸಾರಕ್ಕಿಗೆ ಹೋದ್ಮೇಲೆ ಅಲ್ಲಿಂದ ಏನಾರ ರಾಜಾಜಿನಗರಕ್ಕಿದ್ರೆ ಅದು ಹೋಗೋಣ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಇವಾಗ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಖಾಲಿ ಹೋಗ್ಬೇಕು ಇವಾಗ, ಏನು ಮಾಡೋಕ್ಕಾಗಲ್ಲ. ಬನ್ನಿ 2 ಬಾಡಿಗೆ ಹೊಡಿಬೋದು. ಗಾಡಿ ಹೋದರೆ ಒಂದು 2,000 ಚಿಲ್ಲರೆ ಆಗುತ್ತೆ 2 ಬಾಡಿಗೆಗೆ. ಲೋಡ್ ಜಾಸ್ತಿ ಇರುತ್ತೆ, ಇಲ್ಲ ಮರ ಇರುತ್ತೆ. ಬನ್ನಿ ಹೋಗೋಣ. ಸ್ನೇಹಿತರೆ ಲೊಕೇಶನ್ ಹಾಕ ಬಂದ್ಬಿಟ್ಟೆ. ಇಲ್ಲೆಲ್ಲ ಸಂಧಿ ಒಳಗೆಲ್ಲ ತೋರಿಸ್ತದೆ. ಎಲ್ಲ ಸಂಧಿ ಒಳಗೆಲ್ಲ ಕರ್ಕೊಂಡ್ಬಿಡ್ತು. ಇಲ್ಲಿ ಬ್ಯಾಟ್ರಂಪುರ ಗಾಳಿ ಆಂಜನೇಯನ ದೇವಸ್ಥಾನ ಎದುರುಗಡೆ ಪಾಪಣ್ಣ ಮಠ ಅಷ್ಟಲ್ಲ ಹತ್ರ, ಪಾಪಣ್ಣ ಮಠ ಅಷ್ಟಲ್ಲ ಹತ್ರ ಸಂಧಿ ಒಳಗೆಲ್ಲ ಕರ್ಕೊಂಡ್ಬಿಡೈತೆ. ಲೊಕೇಶನ್ನು ಪಕ್ಕದ ಕಳಿಸ್ಬಿಟ್ಟವ್ರೆ. ಮಿಸ್ ಆಗಿ ಪಕ್ಕದ ಬಂದ್ಬಿಟ್ಟಿತ್ತು. ಈಗ ಮತ್ತೆ ವಾಪಸ್ ಹೋಗ್ತಾಯಿದ್ದೀನಿ ರಿಟರ್ನ್ ಮಾಡ್ಕೊಂಡು. ಈ ಕಡೆ ಹೋಗ್ಬೇಕಾಯ್ತಂತೆ, ಈ ಕಡೆ ರೋಡ್ ಕೊಟ್ಟದೆ, ಅಪೋಸಿಟ್ ರೋಡಲ್ಲಿ ಹೊಟ್ಟದೆ. ಬಂದಿದ್ದೀನಿ ಲೋಡಿಂಗ್ ಪಾಯಿಂಟ್ಗೆ. ಇದೇ ನೋಡಿ ಐಟಮ್ ಇವಾಗ ಲೋಡ್ ಮಾಡೋದು. ಶೀಟು, ಸೆಂಟ್ರಿಂಗ್ದು ಕಬ್ಬಿಣ ಶೀಟು. ಒಂದು ಶೀಟ್ 15 kg, 150 ಶೀಟ್ ಲೋಡ್ ಮಾಡ್ತಾರೆ ಟೋಟಲು. ಅದು 2 ಟನ್ ಬರುತ್ತೆ ನೋಡಿ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ ಸಾರಕ್ಕಿಗೆ. ಇವಾಗ ಒಂದು 10 ಕಿಲೋಮೀಟ್ರ್ ಇರ್ಬೋದು. ಜೊತೆಯಲ್ಲಿ 3 ಜನ ಬರ್ತಾರೆ. ಬನ್ನಿ ಹೋಗೋಣ. ಹಂಗೆ ಲೋಡ್ ಮಾಡ್ಕೊ ಬರ್ತಾ ನಾಯಂಡಹಳ್ಳಿ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. 2,644 ರೂಪಾಯಿ ಇಡಿಸಿದೆ. ಅನ್ಲೋಡ್ ಪಾಯಿಂಟಿಗೆ ಬಂದೆ ಸಾರಕ್ಕಿಗೆ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಅನ್ಲೋಡ್ ಮಾಡ್ತಾ ಇರಲಿ. ಊಟ ಗೀಟ ಮಾಡ್ಕೊ ಬರೋಣ ಬನ್ನಿ.
ಇಲ್ಲೇ ಎದುರುಗಡೆ ಹೋಟ್ಲಿದೆ, ಊಟ ಮಾಡ್ಕೊ ಬಂದೆ. ಇವಾಗ ಅನ್ಲೋಡ್ ಮಾಡ್ಬಿಟ್ಟು ಆಲೇ ಮರ ಲೋಡ್ ಮಾಡ್ತವ್ರೆ. 3 ಅಡಿ ಈಚೆಗೆ ಬರ್ತದೆ ನೋಡಿ, 12 ಅಡಿ ಮರ, 3 ಅಡಿ ಈಚೆಗೆ ಬರ್ತದೆ. ಡ್ರಾಪ್ ಇರೋದು ನಂದಿನಿ ಲೇಔಟು. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ. ಗೆಳೆಯರ ಬಳಗ ರಾಜ್ಕುಮಾರ್ ಸಮಾಧಿ ನಂದಿನಿ ಲೇಔಟ್ ಹತ್ರಕ್ಕೆ ಡ್ರಾಪ್ ಇರೋದು. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತಾವ್ರು ನೋಡಿ. 3 ಜನ ಬಂದರು, 2 ಇಳ್ಕೊಂಡ್ರು. ಅಲ್ಲೇ ರೂಮ್ಗೆ ಹೋದ್ರು. ಇವರೊಬ್ಬರೇ ಇಳಿಸ್ತೀನಿ ಅಂದ್ಬಿಟ್ಟು ಬಂದರು. ಇಲ್ಲೊಬ್ರು ಸೆಕ್ಯೂರಿಟಿ ಇದ್ರು, ಅವರಿಬ್ಬರು ಇಳಿಸ್ತವ್ರೆ. ಸ್ನೇಹಿತರೆ, ಟೈಮು 10:25. ಬಾಡಿಗೆ ಮುಗಿದಿದೆ. 2,000 ಕ್ಯಾಶ್ ಕೊಟ್ಟವ್ರೆ. 2,000 ಕ್ಯಾಶ್ ಕೊಟ್ಟವ್ರೆ. ಚೇಂಜ್ ಇರಲಿಲ್ಲ 500 ರೂಪಾಯಿಗೆ. 300 ರೂಪಾಯಿ ಫೋನ್ಪೇ ಮಾಡ್ತೀನಿ ನಾಳೆಗೆ ಅಂತ ಹೇಳೋರೆ. ಮಾಡ್ತಾರೆ. 2,500 ಕೇಳಿದೆ, 2,300 ಕೊಡ್ತೀನಿ, 300 ಫೋನ್ಪೇ ಮಾಡ್ತೀನಿ, ಚೇಂಜ್ ಇಲ್ಲ ಅಂತ ಹೇಳಿದ್ರು. ಮಾಡ್ತಾರೆ ನಾಳೆ ಕನ್ಫರ್ಮು. ಒಳ್ಳೆ ಪಾರ್ಟಿ. ಇವಾಗ ಅದು ಬ್ಯಾಟ್ರಾಯನ್ಪುರದಿಂದ ಸಾರಕ್ಕಿಗೆ ಹೋಗಿರೋದು, ಸಾರಕ್ಕಿಯಿಂದ ರಾಜ್ಕುಮಾರ್ ಸಮಾಧಿ ಹತ್ರ ಬಂದದ್ದು 2 ಸೇರಿ. ಫಸ್ಟ್ ಹೋದದ್ದು 2 ಟನ್ ಇತ್ತು. ಇವಾಗ ಬಂದದ್ದು 12 ಅಡಿ ಮರ ಹಾಕೋ ಬಂದದ್ದು. ಬರೀ 60 ಮರ 1 ಟನ್ ಇತ್ತೇನೋ, 12 ಅಡಿದು. ಅದಕ್ಕೆ ಜಾಸ್ತಿ ಕೇಳಿದೆ. ಅದೊಂದು 1,200, ಇದೊಂದು 1,100, ಇದೊಂದು 1,400 ರೂಪಾಯಿ ಕೇಳಿದೆ. ಟೋಟಲ್ 2,500 ಕೇಳಿದೆ. 2 ಮಾಡ್ಕೊಳ್ಳಿ ಅಂದರು. ಒಂಚೂರು ಕಮ್ಮಿ ಮಾಡಿದೆ, ಕೊಡಿ ಕೊಡಿ ಅಂತ ಹೇಳಿದೆ. 2,300 ಕೊಡ್ತೀನಿ ಅಂತ ಹೇಳಿದ್ರು. ಒಳ್ಳೆ ಪಾರ್ಟಿ. ಬನ್ನಿ ಇವಾಗ ರೂಮ್ ಕಡೆ ಹೋಗೋಣ. ಒಂದು 10-12 ಕಿಲೋಮೀಟ್ರ್ ಆಗುತ್ತೆ ರೂಮ್ಗೆ. ಟೈಮಲ್ಲೇ 8:30 ಆಯಿತು. ಹೋಗೋಣ ಬನ್ನಿ. ಇದೊಂದು 2,300, ಅದೊಂದು 1,000, 3,300, 3,350 ಆಗೈತೆ ಟೋಟಲು. ಅರ್ನಿಂಗ್ಸು ಇವತ್ತಿಂದು ಟೋಟಲ್. ಅದೆರಡು ಬಾಡಿಗೆ, ಇದೆರಡು ಬಾಡಿಗೆ ಲೆಕ್ಕ, 4 ಬಾಡಿಗೆ. ಬನ್ನಿ ಇವಾಗ 62 ಕಿಲೋಮೀಟ್ರ್ ಓಡಿದೆ. ರೂಮ್ ಹತ್ರ ಹೋದರೆ 75 ಓಡುತ್ತೆ. ಒಂದು 600-700 ರೂಪಾಯಿ ಡೀಸೆಲ್ ಅಂದ್ಕೊಳ್ಳಿ. 3,300 200 ರೂಪಾಯಿ ಖರ್ಚು ಹೋದ್ರೆ 2,500 ಉಳಿತು ಅಷ್ಟೇ ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಾಳೆ. ಮತ್ತೆ ಹೊಸ ವೀಡಿಯೋ ಜೊತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.